ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವ್ರ ಹೆಸರು ಬಂದುಬಿಟ್ಟು ಚೋ ಯಂಗ್ ಖಾಂಗ್ ಅಂತ. ಇವರು ಚೀನಾ ದೇಶದ ಭದ್ರತಾ ಕಮಿಟಿಯಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಇವರು ಒಂದು ಸಾರಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಲಂಚವನ್ನು ಪಡ್ಕೊಳ್ತಾರೆ. ಪಡೆದಂದ್ಕೊಂಡಿರುವಂಥ ಆರೋಪ ಸಾಬೀತಾಗಿ ಅಲ್ಲಿನ ನ್ಯಾಯಾಲಯದಲ್ಲಿ 2015ರಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಇದು ಒಂದು ಕತೆ. ಆದರೆ ಇನ್ನೊಂದು ಕತೆ ಏನು ಗೊತ್ತಾ? ಇವರ ಹೆಸರು ಬಂದುಬಿಟ್ಟು ಬೋ ಶಿಲೈ ಅಂತ. ಇವರು ಕೂಡ ಚೀನಾ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಆ್ಯಂಡ್ ರಾಜಕೀಯದಲ್ಲಿ ತುಂಬ ಪ್ರಭಾವಶಾಲಿ ಅಂತ ನಾಯಕ. ಆದರೂ ಕೂಡ ಇವರು ಒಂದು ಸಾರಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಲಂಚವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಸಾಬೀತಾಗದ ತಕ್ಷಣ ಇವರಿಗೆ 2013ರಲ್ಲಿ ಇವ್ರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಇದು ಚೀನಾ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವನು ಎಷ್ಟೇ ಪ್ರಭಾವಶಾಲಿಯಾಗಿರಲಿ ಅಥವಾ ದೇಶವನ್ನು ಆಳುವಂಥ ನಾಯಕನಾಗಿರಲಿ ಅಥವಾ ಸರ್ಕಾರಿ ಕೆಲಸ ಮಾಡುವಂಥ ಸೇವಕರೇ ಆಗಿರಲಿ, ಅದು ಯಾರೇ ಆಗಿರಲಿ, ಲಂಚ ಪಡೆದಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂದರೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಆದರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಉದಾಹರಣೆ ಈ ಅಪ್ಪ. ಇವ್ರ ಹೆಸರು ಸೌರಭ್ ಶರ್ಮಾ ಅಂತ. ಇವರು ಮಧ್ಯಪ್ರದೇಶದ ಒಂದು RTO ಆಫೀಸ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬಟ್ ಏನಪ್ಪ ಆಶ್ಚರ್ಯ ಅಂದರೆ ಇವರೊಬ್ಬ ಕಾನ್ಸ್ಟೇಬಲ್ ಆಗಿ ಇನ್ನೂ ಕೂಡ ನಿವೃತ್ತಿ ಹೊಂದಿಲ್ಲ. ಆದರೂ ಕೆಲಸ ಮಾಡುವಂಥ ಸಮಯದಲ್ಲೇ ಯಾವುದೇ ಒಂದು ಫೈಲ್ ಮಾಡೋದಕ್ಕೆ ಅಥವಾ ಫೈಲ್ನ ಬೇಗ ಮೂವ್ ಮಾಡೋದಕ್ಕೆ ಸಾಕಷ್ಟು ಲಂಚ ಪಡೀತಿರ್ತಾರೆ. ಸೊ ಈತನ ಮೇಲೆ ಸಾಕಷ್ಟು ಆರೋಪ ಬಂದಾದ ತಕ್ಷಣ ಅಲ್ಲಿನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ, ಈತನ ಮೇಲೆ, ಮನೆಯ ಮೇಲೆ ಮತ್ತು ಈತನ ಆಫೀಸ್ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದವ್ರಿಗೆ ಒಂದು ಶಾಕ್ ಅದೇ ಇರುತ್ತೆ. ಯಾಕಪ್ಪ ಅಂತಂದರೆ ಸಾಮಾನ್ಯವಾಗಿ ಒಬ್ಬ ಕಾನ್ಸ್ಟೇಬಲ್ ಎಷ್ಟು ಲಂಚ ಪಡಿಬೋದು ಅಥವಾ ಇಲ್ಲ ಆತನ ಹತ್ರ ಎಷ್ಟು ದುಡ್ಡು ಇರ್ಬೋದು? ಏನು ನಮ್ಮ ಲೆಕ್ಕ ಪ್ರಕಾರ ಒಂದು 5 ಕೋಟಿ 10 ಕೋಟಿ ಮಾಡ್ಕೋಬೋದು. ಅದು ಜಾಸ್ತಿನೇ. ಆದರೆ ಈ ಅಪ್ಪ ಬರೋಬ್ಬರಿ ಎಷ್ಟು ಮಾಡಿಟ್ಟಿದ್ದ ಗೊತ್ತಾ? 700 ಕೋಟಿಗಿಂತಲೂ ಹೆಚ್ಚು ಆಸ್ತಿನ ಮಾಡಿಟ್ಟಿದ್ದಾನೆ. ನೋಡಿ, ನಮ್ಮ ದೇಶದಲ್ಲಿ ಒಬ್ಬ ಕಾನ್ಸ್ಟೇಬಲೇ 700 ಕೋಟಿ ಮಾಡಿದ್ದಾನೆ ಅಂದರೆ ಇನ್ನು IAS KS ಮಾಡುವಂಥ ಅಧಿಕಾರಿಗಳು ಎಷ್ಟೆಷ್ಟು ಕೋಟಿ ಮಾಡಬೇಡ. ಇನ್ನು ರಾಜಕಾರಣಿಗಳ ಹತ್ರ ಹೋಗೋದೇ ಬೇಡ ಬಿಡಿ, ಅವರವೆಲ್ಲ ಅಕೌಂಟಲ್ಲಿ ಕೇಳುವ ಹಾಗೆ ಇಲ್ಲ, ಎಲ್ಲ ಫಾರಿನ್ ಅಕೌಂಟ್ಗಳೇ. ಸೊ ನಮ್ಮ ದೇಶದಲ್ಲಿ ಅತ್ಯಾಚಾರ ಮಾಡಿರುವಂಥ ಅತ್ಯಾಚಾರಿಗಳಿಗೆ ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಇನ್ನು ಲಂಚ ಪಡಿತಿರುವಂಥ ಸರ್ಕಾರಿ ಅಧಿಕಾರದಲ್ಲಿರುವಂಥ ಎಷ್ಟೋ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ನಮ್ಮ ಕನಸೆ. ಆ ಥರದ ಕಾನೂನುಗಳನ್ನು ನಮ್ಮ ದೇಶದಲ್ಲಿ ಯಾಕೆ ತರಲ್ಲ ಅಂದರೆ, ಅಂಥ ಕಾನೂನುಗಳು ತಂದರೆ ನಮ್ಮ ರಾಜಕಾರಣಿಗಳು ಬದುಕೋಕ್ಕಾಗಲ್ಲ. ಇನ್ನು ಅವ್ರ ಕೈ ಕೆಳಗೆಲ್ಲ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಕೂಡ ಬದುಕೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ತರಲ್ಲ. ಸೊ ಅದೇನೇ ಇರಲಿ, ನಮ್ಮ ದೇಶದಲ್ಲೂ ಕೂಡ ಈ ರೀತಿಯಾದಂಥ ಕಠಿಣವಾದಂಥ ಕಾನೂನುಗಳು ಬರಬೇಕು ಅನ್ನುವಂತಹ ವ್ಯಕ್ತಿಗಳು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಮತ್ತಷ್ಟು ವ್ಯಕ್ತಿಗಳಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದ.